ಈಗ ಇಲ್ಲಿವರೆಗೂ ರಾಜನಿಗೆ ಬದಲಾವಣೆ ಯಾವ ಚಾನ್ಸಸ್ ಇಲ್ಲ. ಮುಂದೆ ಸಂಕ್ರಾಂತಿ ನಂತರ ಅದನ್ನು ನೋಡಿ ಹೇಳ್ಬೇಕು, ಅವತ್ತು ನೋಡ್ಬೇಕಲ್ಲ ಅದನ್ನು ನೋಡಿ ಹೇಳ್ಬೇಕು ತಾನೆ, ನಿಖರವಾಗಿ ಹೇಳ್ಬೇಕು. ನೀವು ಕೇಳ್ತೀರ ಅಂದಮೇಲೆ ನಿಖರದಿಂದ ಕೇಳೋದು ನೀವು. ಸದ್ಯದ ಮಟ್ಟಿಗೆ ರಾಜ್ಯ ಅಲ್ಲಪ್ಪ, ನೀವು ಕೇಳೋ ಉದ್ದೇಶ ನಿಮ್ಮಲ್ಲೇ ಉತ್ತರ ಇದೆ, ಅದಕ್ಕೆ ಹೇಳ್ಬೇಕು. ಸಂಕ್ರಾಂತಿ ಮೇಲೆ ಹೇಳ್ತೀನಿ, ಮೊನ್ನೆ ಕೇಳಿರು, ಯುಗಾದಿ ಮೇಲೆ ಹೇಳ್ತೀನಿ ಅಂತ ಹೇಳಿದೆ ನಾನು ಅಲ್ಲವೇ. ಸಂಗಮೇಶು ನಲಿವನೈ ಆದರೆ ಒಳಹಡ್ಡ ಬಂದಿದೆ. ಬದಲಾವಣೆ ವಿಚಾರದಲ್ಲಿ ಸಂಗಮೇಶು ನಲಿವನೈ ಆದರೆ ಒಳಹಡ್ಡ ಬಂದಿದೆ. ಹೊಳೆಯ ಈಜಿದ್ರೆ ಬದಲಾವಣೆ ಆಗ್ಬೋದು, ಈ ಶಕ್ತಿ ಇದ್ದರೆ. ಹಿಂದೆ ಹೇಳಿದ್ದೆ ನಾನು, ಹಾಲು ಮತದವ್ರ ಕೈ ಅಧಿಕಾರ ಬಂದರೆ ಬಿಡಿಸ್ಕೊಳ್ಳೋದು ಕಷ್ಟ, ಅವರಾಗೇ ಬಿಡಬೇಕು ಅಂತ ಹಿಂದೆಲ್ಲ ಹೇಳಿದ್ದೆ ನಾನು, ಒಬ್ಬಳೆಲ್ಲ ಎಲ್ಲ ಹೇಳಿದ್ದೆ ನಾನು. ಯಾಕೆಂದರೆ ವಿಜಯನಗರ ಸಾಮ್ರಾಜ್ಯ ಹಕ್ಕಬುಕ್ಕರು ಕಟ್ಟಿದವರು. ಇವತ್ತು ಅದೇ ಚಿಹ್ನೆ ಇರೋದು, ಮೈಸೂರು ದಸರಾ ಅದೇ ನಡೀತಿರತಕ್ಕಂಥದ್ದು. ಹೀಗಾಗಿ ಆ ಒಂದು ಹಾಲು ಕೆಟ್ಟರೆ ಹಾಲು ಮತ ಕೆಡಲ್ಲ ಅಂತಿದೆ. ಆ ಮತದವ್ರ ಕೈಲಿ ಅಧಿಕಾರ ಸಿಕ್ಕಿರೋದ್ರಿಂದ ಬಿಡಿಸೋದು ಕಷ್ಟ, ಅವರಾಗಿ ಬಿಟ್ಟರೆ ನಿಮಗೆ ಸಿಗುತ್ತೆ. ಅದು ದೈವಿಚ್ಛೆ. ಅದು ಏನೇನು ಹಾಕಿಬಿಟ್ಟಿರೋ ಮೇಲೆ ನಾವು ಊರಿಗೆ ಹೋಗ್ಬೇಕು. ಒಟ್ಟಿನಲ್ಲಿ ಈ ಸಮಸ್ಯೆಯಲ್ಲಿ ಅಪಾಯ ಇದೆ, ಪ್ರಾಕೃತಿಕವಾಗಿ ಭಾಳ ಅಪಾಯ ಇದೆ ಜಗತ್ತಿನಾದ್ಯಂತ. ಒಂದು ಹೇಳ್ತೀನಿ, ಎಕ್ಸ್ಪ್ಲೈನ್ ಮಾಡಲ್ಲ, ನೀವು ಹಾಕ್ರಿ ಇದನ್ನು. ಸೂಳೆಯ ಮಗನುಟ್ಟಿ ಆಳುವನು ಮುನಿಪುರವ, ಯುದ್ಧವಿಲ್ಲದ ಮಡಿಯೇ ಪುರವಲ್ಲ ಕೂಳಾದೀತು. ಇದು ಹಾಕ್ರಿ, ಇದು ಕಾಲ ಬಂದ ಉತ್ತರ ಹೇಳ್ತೀನಿ ನಾನು. ಇದನ್ನು ಹೇಳ್ತೀನಿ, ಅದಾಗುತ್ತೆ, ಹೇಳ್ತೀನಿ ಅವಾಗ. ಪ್ರಾಕೃತಿಕವಾಗಿ, ಆಮೇಲೆ ಯುದ್ಧ ಭೀತಿ, ಅಲ್ಲಿಂದ ಬರುವಂಥ ತೊಂದರೆಗಳು, ನೋವುಗಳು, ಒಂದು ರೋಗ ಬರುತ್ತೆ ಅಂತ ಹೇಳಿದೆ ನಾನು. 5 ವರ್ಷ ಇರುತ್ತೆ, ಮತ್ತೊಂದು ಮಾರಣಾಂತಿಕ ಬರುತ್ತೆ, ಇರುತ್ತೆ. ಪ್ರಕಾಶಿತವಾಗಿ ನಾನು ಭವಿಷ್ಯ ಹೇಳಲ್ಲ, ಭವಿಷ್ಯವನ್ನು ರೂಪಿಸ್ತೀನಿ. ಅದು ಆಳವರಿಗೆ ಸೇರಿದ ವಿಷಯ. ನಾವು ಇಲ್ಲಿವರೆಗೆ ಹೇಳಿಕೆ ಬಂದ ಭವಿಷ್ಯ ಎಲ್ಲ ಕೆಲವು ಇದೇ ಬಿತ್ತು ಆಗೇ ಬಿಡ್ತವೆ, ಆಗಬಾರ್ದು ಅಂತ ಹೇಳ್ತೀನಿ ನಾನು. ಅದನ್ನು ಅವ್ರಿಗೆ ಸೇರಿದ ವಿಷಯ ಅದು. ಕೊರೋನಾ ಮದ್ದೇ ಹೇಳಿದೆ ನಾನು, ರೋಗ ಬರುತ್ತೆ, ಜನ ಸಾಯ್ತಾರೆ, ಮದ್ದಿಲ್ಲದ ವ್ಯಾಧಿ ಬರುತ್ತೆ, ಎಚ್ಚೆತ್ಕೋಬೇಕು ಅಂತಂದೆ. 8 ಜನ ಸತ್ರು ಅಲ್ವೇ. ಈಗಲೂ ಹೇಳ್ತೀನಿ, ಅಂಥ ಒಂದು ರೋಗ ಚಾನ್ಸಸ್ ಬರೋದಿದೆ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.